ನಮಸ್ತೆ ವೀಕ್ಷಕರೇ. ನಾಳೆ ಮಂಗಳಗೌರಿ ವ್ರತ. ಮಂಗಳಗೌರಿ ವ್ರತ ಶ್ರಾವಣ ಮಂಗಳಿಗೌರಿ ವ್ರತ ಈ ವರ್ಷದ ಕೊನೆಯ ವಾರ ಮಂಗಳವಾರ ಬಿದ್ದಿದೆ. ಅದರಲ್ಲೂ ಅಮಾವಾಸ್ಯೆ ಇದೆ ನಾಳೆ. ಇವತ್ತು ಶುರುವಾಗಿದೆ ಸಂಜೆ, ನಾಳೆ ಬೆಳಗ್ಗೆ 7:30ವರೆಗೂ ಅಮಾವಾಸ್ಯೆ. ಅಂದರೆ ನಾಳೆ 7:30 ಅಲ್ಲಿವರೆಗೂ ಮಾತ್ರ ಇರೋದಿಲ್ಲ. ಬೆಳಗ್ಗೆ ಸೂರ್ಯೋದಯಕ್ಕೆ ಯಾವುದು ತಿಥಿ ಸಿಗುತ್ತೆ ಇಡೀ ದಿನ ಅದೇ ಇರುತ್ತೆ. ಅಂದರೆ ಮಂಗಳವಾರ ಆಚರಣೆ ಇದೆ ಅಮಾವಾಸ್ಯೆ. ನೋಡಿ, ಮಂಗಳಗೌರಿ ವ್ರತ ನೀವು ಈ 5 ವಾರದಿಂದ ಏನೇನು ಮಾಡ್ಕೊಂಬಂದಿದ್ದೀರಾ ನಾಳೆ ಕೊನೆ ಮಾಡುವಂಥದ್ದು. ಕೊನೆ ಮಾಡಿ ನಾಳೆ ಪ್ರತಿಯೊಬ್ಬ ಮಹಿಳೆಯರಿಗೆ ಅಂದರೆ ಮುತ್ತೈದರಿಗೆ ನೀವು ಎಷ್ಟು ಜನನ ಕರಿಬೋದು, ಅದು ನಿಮ್ಮ ಶಕ್ತಿ ಅನುಸಾರ 5 ಜನ 9 ಜನ ಆದರೂ ಕೊಡ್ಬೋದು, ನಿಮ್ಮ ಇಚ್ಛಾನುಸಾರ. ಅದು ಮಂಗಳಗೌರಿ ವ್ರತನ ನೀವು ಕೊನೆ ಮಾಡಬೇಕಾದ್ರೆ ನಾಳೆ ದಿನ ನೀವು ಅವರಿಗೆಲ್ಲ ಕಂಕಣ ಕಟ್ಟಿ ಮರದ ಬಾಗಿನ ಕೊಡಬೇಕು. ಬಾಗಿನದಲ್ಲಿ ನೀವು ಬಳೆ, ಬಿಚ್ಚೋಲೆ, ಅರಿಶಿನ, ಕುಂಕುಮ, 9 ಥರ ನವಧಾನ್ಯ, ಎಲೆ, ಅಡಿಕೆ ಬಂದುಬಿಟ್ಟು ಬೊಟ್ಲಡಿಕೆ ಇಡ್ಬೋದು, ಗುಂಡಡಿಕೆ ಇಡ್ಬೋದು, ಮತ್ತು ನಾಣ್ಯಗಳು ಎಷ್ಟಾದರೂ ಇರ್ಬೋದು. 5 ರೂಪಾಯಿ ನಿಮ್ಮ ಇಚ್ಛೆ ಅನುಸಾರ, 21, 101 ಎಷ್ಟಾದರೂ ಅದು ನಿಮ್ಮ ಇಷ್ಟ. ಮತ್ತು ಅದರಲ್ಲಿ ಬಗೆಯದ 5 ಬಗೆಯ ಹೂವನ್ನು ಇಡಬೇಕು. ಬಾಗಿನ ಕೊಡಬೇಕಾದ್ರೆ ನೀವು ಹೊಸ ಮರ ತಂದು ನೀವು ಅದನ್ನು ನೀಟಾಗಿ ಶುಭ್ರಗೊಳಿಸ್ಬೇಕು. ಅಂದರೆ ಗಂಗಾಜಲ ಪ್ರೋಕ್ಷಣೆ ಮಾಡಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಡಬೇಕು. ಅದರೊಳಗೆ ನಾನು ಹೇಳಿದಂಥ ಎಲ್ಲ ಸಾಮಗ್ರಿಗಳನ್ನ ಇಡಬೇಕು. ಇಟ್ಬಿಟ್ಟು ನೀವು ಕನ್ನಡಿ ಎಲ್ಲ ಇಡಬೇಕು. ಅರಿಶಿನದ ಕೊಂಬಿಡಬೇಕು ಅದರಲ್ಲಿ. ಇದೆಲ್ಲ ಇಟ್ಬಿಟ್ಟು ನೀವು ಬ್ಲೌಸ್ ಪೀಸು ನಿಮಗಿಷ್ಟ ಇದ್ದರೆ ಸೀರೆ ಕೊಡ್ಬೋದು, ಇಲ್ಲಾಂದರೆ ಬ್ಲೌಸ್ ಪೀಸು ಇದೆಲ್ಲ ಇಟ್ಟು ನೀವು 5 ವರ್ಷ ಇದನ್ನು ಆಚರಣೆ ಮಾಡಬೇಕು. ಆ ತಾಯಿ ಗೌರಿಯಲ್ಲಿ ಕೇಳ್ಕೊಬೇಕು, ಪ್ರತಿ 5 ವರ್ಷಕ್ಕೆ ನಾನು ಇದನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಮಾಡಿದ್ದೀರಾ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ. ಈಗ ನಾಳೆ ಬಂದುಬಿಟ್ಟು ಈ ವರ್ಷದ ಕೊನೆ ದಿನ ಅಲ್ವಾ, ಅದರಿಂದ ನೀವು ಬಾಗಿನ ಕೊಟ್ಟು ಅವರಿಗೆ ನಿಮ್ಮ ಮನೆಯಲ್ಲಿ ಏನಾದರೂ ಸಿಹಿ ತಿಂಡಿಯನ್ನು ಮಾಡಿ ಅವರಿಗೆ ಊಟಕ್ಕೆ ಕೂಡಿಸಿ ನೀವು ಊಟ ಅವರಿಗೆ ಬಡಿಸ್ಬಿಟ್ಟು ನೀವು ಕಳಿಸ್ಕೊಡ್ಬೇಕು. ಅವರಿಗೆ ಕಳಿಸ್ಕೊಟ್ಟು ಫಸ್ಟು ಅವ್ರದ್ದು ಆಶೀರ್ವಾದ ತಗೊಳ್ಳಿ, ಅವರಿಗೆ ಆರತಿ ಮಾಡಿ ಪೂಜೆ ಮಾಡಿ ಅವರಿಗೆ ಕಳಿಸ್ಕೊಡಿ. ಮತ್ತು ನಿಮಗೆ ನೋಡಿ, ಇಡೀ ವರ್ಷ ಮಾತ್ರ ಅಲ್ಲ, ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ. ಗಂಡ ಮಕ್ಕಳು ಮರಿ ಮತ್ತು ನಿಮ್ಮ ವೈವಾಹಿಕ ಜೀವನ, ನಿಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಕಡೆ ಮದುವೆ ಆಗುತ್ತೆ, ಒಳ್ಳೆಯ ವರ ಸಿಗ್ತಾರೆ, ಇದೆಲ್ಲ ಒಳ್ಳೆಯದಾಗುತ್ತೆ. ಗೌರಿ ವ್ರತ ಅಂದರೆ ಸಾಕ್ಷಾತ್ ಪಾರ್ವತಿ ಮಾತೆಯ ಪೂಜೆ. ಪಾರ್ವತಿ ಎಷ್ಟು ಶಕ್ತಿಶಾಲಿ, ಗೌರಿ ಮಾತೆ ಅಂದರೆ ತುಂಬ ಶಕ್ತಿಶಾಲಿ. ಆಕೆಯ ನೋಡಿ ಗೌರಿ ಮಂತ್ರ ಮತ್ತು ಉಮಾಮಹೇಶ್ವರನ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ನೋಡಿಕೊಂಡು ಹೇಳ್ಕೊಳ್ಳಿ ನಾಳೆ ಪೂಜೆಯಲ್ಲಿ. ಮತ್ತು ಬಾಳೆಹಣ್ಣು 5 ಬಗೆಯ ಹಣ್ಣುಗಳದರಲ್ಲಿ ಇಟ್ಟು ನೀವು ತೆಂಗಿನಕಾಯಿ 2 ಇಡಬೇಕು. ಇಷ್ಟೆಲ್ಲ ಇಟ್ಟು ನೀವು ಅವರಿಗೆ ಬಾಗಿಣನ ಸಮರ್ಪಣೆ ಮಾಡಬೇಕು. ನಾಳೆ ನೋಡಿ ನೀವು ಪಾರ್ವತಿ ಅಮ್ಮನ ದೇವಸ್ಥಾನಕ್ಕೆ, ಶಕ್ತಿಶಾಲಿ ದೇವಸ್ಥಾನಕ್ಕೆ ಹೋಗ್ಬೇಕು. ಪೂಜೆ ಮುಗಿಸಿ ಹೋಗ್ಬಿಟ್ಟು ನೀವು ನಿಮ್ಮ ಎಲ್ಲ ಕೋರಿಕೆಗಳನ್ನ ಕೇಳ್ಕೋಬೇಕು. ನಾಳೆ ತುಂಬ ಶಕ್ತಿಯುತವಾದ ಒಂದು ಅಮಾವಾಸ್ಯೆ. ಅದರಿಂದ ನೋಡಿ, ಯಾರು ನಾಳೆ ಶ್ರದ್ಧಾ ಭಕ್ತಿಯಿಂದ ತಾಯಿಗೆ ನಿಂಬೆಹಣ್ಣಿನ ದೀಪ ಹಚ್ಚೋದಾಗಲಿ, ದೇವಸ್ಥಾನದಲ್ಲಿ ಹೋಗಿ ಮಾಡೋದು, ಅವರಿಗೆ ಅಭಿಷೇಕ ಕೊಡೋದು, ಮಡಿಲಕ್ಕಿ ಕೊಡೋದು, ತಾಯಿಗೆ ನಾಳೆ ಗೌರಿ ತಾಯಿಗೆ ಮಡಿಲಕ್ಕಿ ಕೊಡಬೇಕು. ರಾಜರಾಜೇಶ್ವರಿ ದೇವಸ್ಥಾನ ಆಗಿರ್ಬೋದು, ಎಲ್ಲಮ್ಮ ಆಗಿರ್ಬೋದು, ಅಣ್ಣಮ್ಮ ದೇವಿ ಆಗಿರ್ಬೋದು, ಬನಶಂಕರಿ ಆಗಿರ್ಬೋದು, ಮಾರಮ್ಮ, ಯಾವುದಾದ್ರೂ ಸರಿ, ಕೆಂಪಮ್ಮ, ಯಾವ ದೇವಸ್ಥಾನಕ್ಕಾದ್ರೂ ಸರಿ, ಎಲ್ಲ ತಾಯಿ ಪಾರ್ವತಿನೇ, ಗೌರಿ ಮಾತಾಯಿ. ಅದರಿಂದ ನೀವು ಅಲ್ಲೋಗಿ ಮಡಿಲಕ್ಕಿ ಕೊಡಿ. ಮಡಿಲಕ್ಕಿ ಕೊಟ್ಟು ನೀವು ಪೂಜೆ ಮಾಡಿಸ್ಕೊಂಡು ನಿಂಬೆಹಣ್ಣಿನ ದೀಪ ಹಚ್ಚಿ ನೀವು ಏನು ಕೇಳ್ಕೊತೀರಾ ಎಲ್ಲ ನಿಮಗೆ ನೆರವೇರುತ್ತೆ. ಮತ್ತು ನೋಡಿ, ಯಾರಿಗೆ ರಾಹು ದೆಸೆ ನಡೀತಿರುತ್ತೆ, ಕೇತು ದೆಸೆ, ಮತ್ತು ಶನಿ ಭಗವಾನ್, ಶನಿದೇವರ ಒಂದು ಮಹಾದೆಸೆ, ಅಷ್ಟಮ ಶನಿ, ಪಂಚಮ ಶನಿ ಯಾರಿಗೆ ನಡೀತಾ ಇರುತ್ತೆ ಇಂಥವ್ರಿಗೆಲ್ಲ ಒಳ್ಳೆಯಗಿದೆ.
ಮತ್ತು ಕೆಲಸಗಳು ಆಗೋದ್ರಲ್ಲಿರುತ್ತೆ, ಆಗೋದಿಲ್ಲ, ಹಾಗಾಗ್ಬಿಡುತ್ತೆ. ಅಂದರೆ ಕೈಗೆ ಬರುತ್ತೆ, ಕೆಲಸ ಆಗೋದಿಲ್ಲ, ಆಗೋ ಥರ ಇರುತ್ತೆ, ಆಗೋದಿಲ್ಲ. ಹಾಗೆ ನೀವು ಈ ಥರ ಎಲ್ಲ ಆಗೋದೇನೆಂದರೆ ಅಡೆತಡೆಗಳು, ರಾಹು ಕೇತು ಅಡೆತಡೆಗಳು, ಶನಿ ಭಗವಾನ್ ಅಡೆತಡೆಗಳು, ಹೀಗೆ ಸಮಸ್ಯೆಗಳು ಇರುತ್ತೆ. ಅದರಿಂದ ನೀವು ಅಮಾವಾಸ್ಯೆ ದಿನ ದುರ್ಗಾದೇವಿಗೆ ಹೋಗ್ಬಿಟ್ಟು ಪೂಜಾರಾಧನೆ ಮಾಡಿದ್ರೆ ಆ ತಾಯಿ ನೋಡಿ ಮಕ್ಕಳು, ನಾವೆಲ್ಲ ಮಕ್ಕಳೇ ತಾಯಿಗೆ. ಅದರಿಂದ ಮಕ್ಕಳು ಕೇಳ್ಕೊಂಡಿದ್ದನ್ನು ಆ ತಾಯಿ ಖಂಡಿತವಾಗ್ಲೂ ಯಾವತ್ತೂ ಕೊಡೋದಿಲ್ಲ ಅನ್ನೋದಿಲ್ಲ. ಆ ತಾಯಿಯ ಆಶೀರ್ವಾದ ಒಂದಿದ್ದರೆ ಸಾಕು, ನಮಗೆ ಎಲ್ಲ ಕೆಲಸನೂ ನೆರವೇರುತ್ತೆ. ಮತ್ತು ಯಾರಿಗಾದರೂ ಹುಷಾರಿರೋದಿಲ್ಲ ಮನೇಲಿ, ಮಕ್ಕಳಿಗೆ ಎಷ್ಟು ಹಾಸ್ಪಿಟಲ್ ತೋರಿಸಿದ್ರು ಏನಾದರೂ ಒಂದು ಸಮಸ್ಯೆ ಇರುತ್ತೆ. ಮಕ್ಕಳಿಗೆ ಯಾವಾಗಲೂ ಹುಷಾರಿಲ್ಲದೆ ಇರೋದು, ಮತ್ತು ಮಕ್ಕಳಿಗೆ ಅವಾಗವಾಗ ಬಿಟ್ಟು ಹುಷಾರಿಲ್ಲದೆ ಇರೋದು, ಮನೆಯಲ್ಲಿ ದೊಡ್ಡವರಿಗೆ ಏನಾದರೂ ಒಂದು ಸಾಮಾನ್ಯವಾಗಿ ಹೆಲ್ತ್ ಪ್ರಾಬ್ಲಮ್ ಇರೋದು, ಈ ರೀತಿಯೆಲ್ಲ ಆಗುತ್ತಲ್ಲ. ಅದಕ್ಕೆ ನೀವು ಅಮಾವಾಸ್ಯೆ ದಿನ ಮಂಗಳವಾರ ಬಿದ್ದಿರೋದ್ರಿಂದ ನೀವು ಆ ತಾಯಿಲಿ ಕೋರಿಕೆ ಕೇಳಿಕೊಂಡು ನಿಂಬೆಹಣ್ಣೆಲ್ಲ ದೇವ್ರ ಹತ್ರ ಇಡಿಸ್ಬಿಟ್ಟು, ಶಕ್ತಿಯುತವಾದ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ಇಡಿಸ್ಬಿಟ್ಟು ನೀವು ಬಂದು ಉಳಿಸ್ಕೊಂಡು ಹೊಡ್ಕೊಳ್ಳಿ ಮನೆಯಲ್ಲಿ, ಎಲ್ಲ ದೋಷ ಪರಿಹಾರ ಆಗುತ್ತೆ. ಮತ್ತು ನೋಡಿ, ನೀವು ಏನು ಮಾಡಬೇಕು ಅಂದರೆ ಒಂದು ಇಡೀ ಉಪ್ಪು ತೊಗೊಬೇಕು. ತೊಗೊಂಡ್ಬಿಟ್ಟು ನೀವೇನು ಮಾಡಬೇಕು ನೋಡಿ, ಯಾರು ಶತ್ರುಗಳು ನಿಮಗೇನೂ ಮಾಡ್ಕೊಳಕ್ಕಾಗೋದಿಲ್ಲ. ಯಾರಾದರೂ ನಿಮ್ಮ ಮೇಲೆ ಎನಿಮೀಸ್ ಇರ್ತಾರೆ, ಸುಮ್ಮನೆ ಜಗಳ ಮಾಡ್ತಾರೆ, ಸುಮ್ಮನೆ ನಿಮ್ಮ ಮೇಲೆ ದ್ವೇಷ ಕಾಡ್ತಾರೆ. ಅಂಥವರಿಂದ ನಿಮಗೇನೂ ಆಗಬಾರ್ದು ಅಂದರೆ ನಾನು ಹೇಳಿದಾಗ ಒಂದು ಇಡೀ ಉಪ್ಪು ತೊಗೊಂಡು ನೀವು 9 ಸಲ ನಿಮ್ಮ ತಲೆಯಿಂದ ನಿವುಳಿಸ್ಕೊಂಡು ಅದನ್ನು ತೊಗೊಂಡೋಗಿ ಯಾವುದಾದ್ರೂ ಗಿಡದ ಮೇಲೆ ಇಲ್ಲ 3 ದಾರಿ ಕುಡಿ ಜಾಗದಲ್ಲಿ ಹಾಕಬೇಕು. ಹಾಕೋದ್ರಿಂದ ನಿಮಗೆ ಎಲ್ಲ ದೃಷ್ಟಿ ದೋಷಗಳು ಹೋಗುತ್ತೆ. ಹೀಗೆ ಯಾರೇನೂ ನಿಮಗೆ ಮಾಟ ಮಂತ್ರ ಮಾಡಿಸಿದ್ರು ಯಾರೇನೂ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಒಂದು ರೆಮಿಡಿ ಮಾಡ್ಕೊಳ್ಳಿ. ಮತ್ತು ನಾನು ಒಳ್ಳೊಳ್ಳೆ ರೆಮಿಡೀಸು ಹೇಳ್ತೀನಿ ನಿಮಗೆ. ಗೌರಿ ಪೂಜೆ ಎಲ್ಲ ಮಾಡ್ಕೊಳ್ಳಿ. ನಾಳೆ ಶಕ್ತಿಶಾಲಿ ಅಮ್ಮ ತಾಯಿ ದುರ್ಗಾದೇವಿಗೆ ಹೋಗ್ಬಿಟ್ಟು ನಿಂಬೆಹಣ್ಣು ದೀಪ ಹಚ್ಚಿ, ಕುಂಬಳಕಾಯಿ ದೀಪನೂ ಹಚ್ಬೋದು, ನಿಮ್ಮ ಇಚ್ಛೆಗೆ ಎಂತಲಾದರೂ ಹಚ್ಬೋದು. ತಾಯಿಗೆ ಮಡ್ಲಕ್ಕಿ ಕೊಡಿ, ನಿಮಗೆಲ್ಲ ಒಳ್ಳೆಯದಾಗತ್ತೆ, ನಿಮಗೆ ನಿಮ್ಮ ಕುಟುಂಬಕ್ಕೆ. ಮತ್ತು ನಿಮಗೆಲ್ಲ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದು ಅಂತ ಕೇಳ್ಕೊತಾ ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಸಿಗ್ತೀನಿ. ಅಂಥವ್ರಿಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ.